ಮೊದಲಿಗೆ ಈ ಹೊತ್ತಿನ ಮೊದಲ ಸ್ಟೋರಿ ಹಾವೇರಿ ಜಿಲ್ಲೆಯದ್ದು. ಹಾವೇರಿಯ ಮನೆಯೊಂದರ ಕಾಂಪೌಂಡ್ ವಿಚಾರಕ್ಕೆ ಪರಸ್ಪರ ಎರಡು ಕುಟುಂಬಗಳು ಹೊಡೆದಾಡ್ಕೊಂಡಿದೆ. ಅಕ್ಕಪಕ್ಕದ ಮನೆಯವರಂತಿವರು ಮನೆ ಕಾಂಪೌಂಡ್ ವಿಚಾರಕ್ಕೆ ಗಲಾಟೆಯಾಗಿ ಅದು ಹೊಡೆದಾಟದ ಹಂತಕ್ಕೆ ಹೋಗಿ ತಲುಪಿದೆ. ಇದಾಗಿರೋದು ಹಾನಗಲ್ ತಾಲೂಕಿನ ಕುಂಟನ ಹೊಸಳ್ಳಿ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕುಂಟನ ಹೊಸಳ್ಳಿಯಲ್ಲಿ ಈ ಘಟನೆ ಆಗಿರೋದು. ಅಕ್ಬರ್ ಸಾಬ್ ಮಲ್ಲಿಗಾರ್ ಕುಟುಂಬಸ್ಥರ ಮೇಲೆ ಹಲ್ಲೆ ಆಗಿದೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದೆ. ಕುಟುಂಬಸ್ಥರ ಮೇಲೆ ಸುತ್ತಿಗೆ ಹಾಗೂ ರಾಡ್ನಿಂದ ಅಟ್ಯಾಕ್ ಮಾಡಲಾಗಿದೆ. 7 ಜನರ ಗುಂಪಿನಿಂದ ಮನಸೋ ಇಚ್ಛೆ ಹಲ್ಲೆ ಆಗಿದೆ. ಈಗ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಮೌಲಾನಿ, ಮೈಮುನ್ನಿಸಾ ಹಾಗೆ ಮಲಿಕ್ ಇವರಿಂದ ಹಲ್ಲೆ ಆಗಿದೆ ಅನ್ನೋ ಆರೋಪ. ಮನೆಗೆ ನುಗ್ಗಿ ಅವರೆಲ್ಲರೂ ಸೇರ್ಕೊಂಡು ಕಾಂಪೌಂಡ್ ಅನ್ನ ಧ್ವಂಸಗೊಳಿಸಿದ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಒಂದು ಕಾಂಪೌಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಗಲಾಟೆ ಅದು ಹೊಡೆದಾಟಕ್ಕೂ ತಿರುಗಿದೆ. ಅದರ ವಿಜುವಲ್ಸ್ ಗಮನಿಸ್ತಾ ಇದ್ರಿ. ನೋಡಿ, ಹೇಳದ್ನಲ್ಲ, ಅಕ್ಕಪಕ್ಕದ ಮನೆಯವರು ಇವರು ಅಕ್ಬರ್ ಸಾಬ್ ಮತ್ತು ಹಜರತ್ ಅಲಿ ಇವರಿಬ್ಬರ ಮನೆಗಳಿತು. ಇತ್ತೀಚೆಗೆ ತಮ್ಮ ಮನೆಗೆ ಕಾಂಪೌಂಡ್ ಅನ್ನು ಹಾಕಿರ್ತಾರೆ. ಅಕ್ಬರ್ ಪಂಚಾಯತಿ ವತಿಯಿಂದ ಕಾಂಪೌಂಡ್ ಅನ್ನು ನಿರ್ಮಿಸಿರ್ತಾರೆ. ಇವರು ಈ ಜಾಗದ ವಿಚಾರದಲ್ಲಿ ತಕರಾರಿದೆ, ಅದನ್ನ ತೆರವು ಮಾಡಬೇಕು ಅನ್ನೋ ಸೂಚನೆ ಬೇರೆ ಇರುತ್ತೆ. ಈ ಬಗ್ಗೆ ಹಜರತ್ ಅಲಿ ಕುಟುಂಬದಿಂದ ತಕರಾರನ್ನ ಸಲ್ಲಿಸಲಾಗಿರುತ್ತೆ. ಆದರೆ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಿನ ಚಕಮಕಿ ಉಂಟಾಗುತ್ತೆ ಎರಡೂ ಕುಟುಂಬಗಳ ಮಧ್ಯೆ. ಆ ಮಾತಿನ ಚಕಮಕಿ ಫೈಟ್ಗೆ ಟರ್ನ್ ಆಗುತ್ತೆ. ನೋಡ್ತಾ ಇದ್ದಂತೆ ಸುತ್ತಿಗೆ ಕಬ್ಬಿಣದ ರಾಡ್ಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ಆಗುತ್ತೆ. ಅಕ್ಬರ್ ಕುಟುಂಬದ ಮೇಲೆ ಹಜರತ್ ಅಲಿ ಕುಟುಂಬಸ್ಥರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ. ಈಗ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿ ಮನೆಗೆ ನುಗ್ಗಿ ಎಲ್ಲರ ಮೇಲೂ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಇವ್ರ ಮೇಲಿದೆ. ಸೊ ಈಗ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಒಂದು ಹೊಡೆದಾಟ ಯಾವ ಹಂತಕ್ಕೆ ಹೋಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಕಾಂಪೌಂಡ್ ಎಲ್ಲವನ್ನು ಧ್ವಂಸ ಮಾಡಿಬಿಟ್ಟಿದ್ದಾರೆ. 7 ಜನರ ಗುಂಪದು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿರೋದು. ಆಮೇಲೆ ಆ ಕಾಂಪೌಂಡ್ ನಿರ್ಮಿಸಿರ್ತಾರಲ್ಲ, ಸೊ ಇದು ಜಾಗದ ವಿಚಾರಕ್ಕೆ ಸ್ವಲ್ಪ ತಕರಾರು ಇರುತ್ತೆ. ಈ ಜಾಗ ನಮಗೆ ಸೇರಿದ್ದು ಅನ್ನೋ ಆ್ಯಂಗಲ್ನಲ್ಲಿ. ಸೊ ಅಕ್ಬರ್ ಸಾಬನವರು ತಮ್ಮ ಮನೆಗೆ ಕಾಂಪೌಂಡನ್ನು ಹಾಕಿರ್ತಾರೆ. ಹಜರತ್ ಅಲಿ ಮನೆಗಳು ಅವರ ಪಕ್ಕದ ಮನೆಯವರು ಇವರು ಹಜರತ್ ಅಲಿ ಅಂತ ಅವರು ತಕರಾರು ಸಲ್ಲಿಸಿರ್ತಾರೆ, ಅದನ್ನು ತೆರವು ಮಾಡಬೇಕು ಅಂತ. ಅದೇ ವಿಚಾರಕ್ಕೆ ಮಾತಿನ ಚಕಮಕಿ ಆಗಿ ಹೊಡೆದಾಟಕ್ಕೆ ಟರ್ನ್ ಆಗಿರೋದು ನೋಡ್ತಾ ಇದ್ದೀರಿ. ಮಾರಕಾಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ. ಸುತ್ತಿಗೆ ಕಬ್ಬಿಣದ ರಾಡು, ಅದರ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಅಕ್ಬರ್ ಸಾಬ್ ಮತ್ತು ಹಜರತ್ ಅಲಿ ಅಕ್ಕಪಕ್ಕದ ಮನೆಯವರು ಇತ್ತೀಚೆಗೆ ಕಾಂಪೌಂಡ್ ಬೇರೆ ನಿರ್ಮಾಣ ಮಾಡಿದ್ರಂತಲ್ಲ ಅಕ್ಬರ್, ಈ ಜಾಗ ಏನು ಹಜರತ್ ಅವರಾಗೆ ಸೇರಿದ್ದು ಅಂತನಾ, ಏನು ಅದು ತಕರಾರು ಅಂತ? ಎರಡು ಮನೆಗಳ ಮಧ್ಯೆ ನಿರ್ಮಾಣ ಮಾಡಿರುವಂತ ಏನ್ ಕಾಂಪೌಂಡ್ ಇದೆ, ಕಾಂಪೌಂಡ್ ವಿಚಾರವಾಗಿ ಎರಡು ಕುಟುಂಬಗಳಿಗೂ ಪರಸ್ಪರ ಬಡಿದಾಡ್ಕೊಂಡಿರುವಂತದ್ದು. ಅದರಲ್ಲೂ ಕೂಡ ಹಜರತ್ ಅಲ್ಲಿ ಏನಿದಾನೆ ಆತ ಇದೀಗ ಒಂದು ಗೋವಾದ ಗ್ಯಾಂಗ್ ಅನ್ನ ಕರೆದುಕೊಂಡು ಬಂದು ಇದೀಗ ಹಲ್ಲೆ ಮಾಡಿರುವಂತದ್ದು ಅನ್ನೋ ಬಗ್ಗೆ ಆರೋಪ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಏಕಾಏಕಿ ಕಾಂಪೌಂಡ್ ನಿರ್ಮಾಣ ಆಗಿದ್ದು ಯಾಕೆ ನಾವು ತಕರಾರು ಕೊಟ್ಟರು, ಕಾಂಪೌಂಡ್ ನಿರ್ಮಾಣ ಮಾಡಿದ್ದು ಯಾಕೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಕುಟುಂಬದವರ ಮೇಲೆ ಏನ್ ಸಾಕಷ್ಟು ಒಂದು 7 ಜನರ ಗುಂಪನ್ನ ಕಟ್ಕೊಂಡು ಬಂದು ಇದೀಗ ಹಲ್ಲೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಆ ದೃಶ್ಯದಲ್ಲಿ ನೋಡಬಹುದು, ಸಾಕಷ್ಟು ರಾಡ್ ಮತ್ತು ಗನ್ ಸುತ್ತಿಗೆ ಏನ್ ಕಲ್ಲನ್ನು ಹೊಡಿತಾರ
ಕಲ್ಲು ಹೊಡೆಯುವಂತ ಸುತ್ತಿಗೆಗಳಿಂದ ಅವ್ರ ಮೇಲೆ ಹಲ್ಲೆ ಮಾಡಿರುವಂತದ್ದು. ಹೀಗಾಗಿ ಸಾಕಷ್ಟು ಕೂಡ ಗಾಯಗಳಾಗಿರುವಂತದ್ದು. ಈ ನಡುವೆ ಎರಡು ಕುಟುಂಬಗಳು ಸಾಕಷ್ಟು ಮಾತಿಗೆ ಮಾತು ಬೆಳೆದ ನಂತರ ಏನು ಸಾಕಷ್ಟು ಹೊಡೆದಾಟ ಮತ್ತೆ ಬಡದಾಟ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಸುಮಾರು ಹಲವರಿಗೆ ಗಾಯಗಳು ಕೂಡ ಆಗಿರುವಂತದ್ದು. ಹೀಗಾಗಿ ಆನ್ಗಲ್ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ ಶರತ್. ಆದ್ರೆ ಒಂದು ಸಣ್ಣ ಕಾಂಪೌಂಡಿನ ವಿಚಾರವಾಗಿ ಈ ರೀತಿಯಾಗಿ ಇಷ್ಟೊಂದು ಭೀಕರವಾಗಿ ಗಲಾಟೆ ನಡೆದಕ್ಕೆ ಕಾರಣ ಏನಾದ್ರು ಕೂಡ ಸಾಕಷ್ಟು ಚರ್ಚೆ ಆಗಿರುವಂತದ್ದು. ಯಾಕಂದ್ರೆ ಕೇವಲ ಕಾಂಪೌಂಡ್ ವಿಚಾರವಾಗಿ ಮಾತ್ರ ಈ ಒಂದು ಘಟನೆ ನಡೀತಾ ಅಥವಾ ಬೇರೆ ಏನಾದ್ರು ಕಾರಣ ಇದೆ ಅನ್ನೋದ್ರ ಬಗ್ಗೆ ಇದೀಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿದ ತಕ್ಷಣ ಅಲ್ಲಿನ ಸ್ಥಳೀಯರ ಮಾಹಿತಿಯನ್ನ ಆಧರಿಸಿಕೊಂಡು ಇದೀಗ ಪೊಲೀಸರು ಆ ಸ್ಥಳಕ್ಕೆ ಧಾವಿಸಿರುವಂತದ್ದು. ಯಾಕೆ ಈ ರೀತಿ ಗಲಾಟೆ ಆಯ್ತು, ಕೇವಲ ಕಾಂಪೌಂಡ್ ವಿಚಾರವಾಗಿನ ಈ ರೀತಿಯಾದಂತ ಗಲಾಟೆ ಆಯ್ತಾ ಅಥವಾ ಬೇರೆ ಏನಾದ್ರು ಕಾರಣ ಇದೆ ಅನ್ನೋದ್ರ ವಿಚಾರವಾಗಿ ಇದೀಗ ಪೊಲೀಸರು ಕೂಡ ತನಿಖೆ ಮಾಡ್ತಾರಂತದ್ದು ಶರತ್. ಆದ್ರೆ ಎರಡು ಗುಂಪುಗಳ ನಡುವೆ ಇರತಕ್ಕಂಥ ಈ ಘಟನೆ ನಿಜಕ್ಕೂ ನೋಡುಗರಿಗೆ ಬಹಳ ಭೀಕರವಾಗಿ ಕಾಣಿಸ್ತಾ ಇರುವಂತದ್ದು. ಆದ್ರೆ ಕೇವಲ ಕಾಂಪೌಂಡ್ ವಿಚಾರವಾಗಿ ಮಾತ್ರ ಈ ಗಲಾಟೆ ನಡೀತಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೂಡ ಸ್ಪಷ್ಟನೆ ನೀಡಬೇಕಾಗುತ್ತೆ. ಆದ್ರೆ ಕುಟುಂಬಸ್ಥರು ಹೇಳೋರ ಪ್ರಕಾರ ಕಾಂಪೌಂಡ್ ವಿಚಾರ ಅಂತ ಸದ್ಯ ಮಾಹಿತಿ ನೀಡಿರುವಂತದ್ದು ಶರತ್. ಆದ್ರೆ ಆ ಘಟನೆಯಲ್ಲಿ ಏನು ಗಂಭೀರವಾಗಿ ಗಾಯಗಳಾಗಿದೆ ಅವರೆಲ್ಲರೂ ಕೂಡ ಇದೀಗ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇರುವಂತದ್ದು ಶರತ್. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕಲ್ಲಂದರ್ ಅಂತ ಈ ಗಲಾಟೆಯಲ್ಲಿ ಹಲ್ಲೆಗೊಳಗಾದವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಲಂದರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಸರ್ ಏನಾಯ್ತು ಸರ್, ಏನು ಗಲಾಟೆ ಇದು? ಸರ್ ಏನಿಲ್ಲ, ನಮ್ಮ ಜಾಗದಲ್ಲಿ ನಾವು ಕಾಂಪೌಂಡ್ ಕಟ್ಟಿದ್ವಿ ಸರ್. ಓಕೆ. ಎದುರುಗಡೆ ಮನೆಯವರು ನಮ್ಗೆ ಕಾಂಪೌಂಡ್ ಅದು ಓಡಾಡೋಕ್ ದಾರಿ ಅಂತ ಓಕೆ ಅದು ಸಾಮೂಹಿಕ ಅಂತ ಅವ್ರು ಇದು ನಮ್ಗೆ ರಿಯಾಕ್ಷನ್ ಮಾಡಿದ್ರು ಸರ್. ಓಕೆ ಓಕೆ ಅದು ಏನ್ ತಕರಾರದು? ಅವ್ರೇನೋ ತಕರಾರೇನೋ ಸಲ್ಲಿಸಿದ್ದಾರೆ ಅಂತ ಹೇಳಿ? ತಕರಾರು ಏನಿಲ್ಲ ಅವ್ರು ಸರ್. ಅವ್ರು ಕಾಂಪೌಂಡ್ ಕಟ್ಟಬಾರ್ದು, ಅವ್ರು ನಿಮ್ ಜಾಗದಲ್ಲಿ ಕಾಂಪೌಂಡ್ ಯಾಕೆ ಕಟ್ತೀರಿ ನೀವು? ನಿಮ್ಮ ಜಾಗದಲ್ಲಿ ನೀವು ಯಾಕೆ ಕಾಂಪೌಂಡ್ ಕಟ್ತೀರಿ? ಅದು ಅದು ಅದೇನ್ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಕಾಂಪೌಂಡ್ ಕಟ್ಟಿದ್ರೆ? ಏನ್ ಪ್ರಾಬ್ಲಮ್? ಅವ್ರ ಪ್ರಾಬ್ಲಮ್ ಏನಿಲ್ಲ ಸರ್. ಈಗ ಜಾಗ ನಿಮ್ದು ಅಲ್ವಾ? ಜಾಗ ನಮ್ದು. ನೀವು ಕಾಂಪೌಂಡ್ ಕಟ್ಟಿದ್ರೆ ಅದರಿಂದ ಸಮಸ್ಯೆ ಏನಾಗತ್ತಂತೆ ಅವ್ರಿಗೆ ಅಂತ ಅವ್ರು ಬಾಯ್ ಬಿಟ್ಟು ಹೇಳೋಲ್ಲ ಸರ್. ಇಲ್ಲ, ಇದ್ರ ಹಿಂದೆ ಬೇರೆ ಏನೋ ಕಾರಣ ಇದೆ ಅಂತ ಅನಿಸ್ತಾ ಇದೆ. ಅಲ್ಲ ಇಲ್ಲ ಸರ್, ಕಾರಣ ಏನಿಲ್ಲ. ಅಲ್ಲ, ಬರೀ ಕಾಂಪೌಂಡ್ ವಿಚಾರಕ್ಕೆ ಆಗಿದೆಯಾ ಅಥವಾ ಬೇರೆ ಏನಾದ್ರು ಇತ್ತ ಅಂತ? ಈ ಹಿಂದೆ ಬೇರೆ ಏನಾದ್ರು ವಿಚಾರಕ್ಕೆ ಏನಾದ್ರು ನಿಮ್ಮ ಅವರ ಮಧ್ಯೆ ಗಲಾಟೆ ಆಗಿಲ್ಲ? ಇಲ್ಲ ಸರ್, ಮೊದ್ಲೊಂದ್ಸಲ ಗಲಾಟೆ ಆಗಿತ್ತು ಸರ್. ಅದು ಗಲಾಟೆ ಆದ ಬೇರೆ ವಿಷಯ ಇತ್ತು. ಅದು ಅಲ್ಲಿಗೆ ಸರಿ ಆಗಿತ್ತು ಅದು ಸ್ಟೇಷನ್ ಅಲ್ಲಿ. ಓಕೆ. ಕಂಪ್ಲೇಂಟ್ ಆಗಿದೆ, ನೀವು ಕೊಟ್ಟಿದ್ದೀರಾ ಕಂಪ್ಲೇಂಟ್? ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ ಓಕೆ. ಪೊಲೀಸರು ಕೊಟ್ಟಿದ್ದೀವಿ ಸರ್. ಪೊಲೀಸರು ಬಂದಿದ್ರು, ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸರ್. ಏನ್ ಹೇಳಿ? ಪೊಲೀಸರು ರೆಸ್ಪಾನ್ಸ್ ಕೊಡ್ತಿತ್ತಲ್ಲ, ನಮ್ಗೆ ಬಡದು ಹೋಗಿದ್ದಾರೆ, ಹೊಡೆದು ಎಲ್ಲ. ಓಕೆ ಓಕೆ, ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಅಂದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಳಗ್ ಬಂದಿದ್ರು, ಮನೆ ಒಳಗ್ ಹೊಕ್ಕಿದ್ರು ಅವರು ನಮ್ಗೆ. ಓಹೋ ಓಕೆ ಓಕೆ. ಯಾರ್ಯಾರ ಮೇಲೆ ಹಲ್ಲೆ ಮಾಡಿದ್ದಾರೆ? ಮನೆಯಲ್ಲಿರೋರು ಎಲ್ಲರ ಮೇಲೂ ಹಲ್ಲೆ ಮಾಡಿದ್ದಾರೆ ಅವರು? ನಮ್ಮ ಅತ್ತಿಗೆಮ್ಮರಿಗೆ, ನನ್ಗೆ, ನಮ್ಮನೆಗೆ. ಓಕೆ. ಈಗ ಅದೇ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಜಾಗ ನಿಮ್ದು ಅಂತ ಹೇಳ್ತಿದ್ರಿ, ಕಾಂಪೌಂಡ್ ನಿಮ್ಮನೆ ಮುಂದೆ ಹಾಕೊಂಡಿದಿರಿ. ರಸ್ತೆಗೆ ಏನಾದ್ರು ಬಂದಿತ್ತಾ? ರಸ್ತೆಗೆ ಏನಾದ್ರು ಅಟ್ಯಾಚ್ ಆಗಿತ್ತಾ ಅದು ಕಾಂಪೌಂಡ್? ಇಲ್ಲ ಇಲ್ಲ ಸರ್, ರಸ್ತೆ ಗಟ್ಟಿ ಆಗಿಲ್ಲ. ಏನು ಇಲ್ಲ ಸಮಸ್ಯೆ ಅಂತಂದ್ಮೇಲೆ ಅವ್ರು ಯಾಕೆ ಗಲಾಟೆಗೆ ಬಂದ್ರು ಅನ್ನೋದೇ ಅಲ್ವಾ ಮೇನ್ ಪ್ರಶ್ನೆ ಆಗೋದಿಲ್ಲ? ಹೌದು ಸರ್, ಅದು ದುಟಾಗಿರಿಂದ ಬಂದಿದ್ದವ್ರು, ದುಟಾಗಿರಿಂದ. ನಿಮಗ್ ಗೊತ್ತಿಲ್ಲ ಇದೇ ಕಾರಣಕ್ಕೋ ಅಥವಾ ಬೇರೆ ಕಾರಣಕ್ಕೋ ನಿಮಗ್ ಗೊತ್ತಿಲ್ಲ? ಗೊತ್ತಿಲ್ಲ. ಎಸ್ ಎಸ್, ನೋಡೋಣ. ಪೊಲೀಸರು ತನಿಖೆ ಮಾಡ್ತಿದಾರಲ್ಲ, ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.